ಹಾಯ್ ಫ್ರೆಂಡ್ಸ್, ಸ್ಮಾರ್ಟ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಜೊತೆ ಇವತ್ತು ಸ್ನೇಹಿತರಾಗಿರುವಂತಹ ದೀಕ್ಷಿತ್ ರಾಜ್ ಮತ್ತು ಶರತ್ ರಾಜ್ ಅವರಿದ್ದಾರೆ. ಅವರಿಗೆ ನಮಸ್ತೆ. ನಮಸ್ಕಾರ. ಆ, ನಮಸ್ಕಾರ. ಇವತ್ತಿನ ವಿಷಯ ಅಂತಂದ್ರೆ, ಈಗ ಎಲ್ಲ ಬದಿಗೆ ಐ ಪಿ ಎಲ್ ಎಲ್ಲಿ ಕಂಡ್ರು ಐ ಪಿ ಎಲ್. ನಮ್ದು ಚೆನ್ನೈ, ನಮ್ದು RCB, ನಮ್ದು ಮುಂಬೈ, ಹಾಗೆ ಎಲ್ಲರ ಭಯಾಗೂ ಅದೇ ಇರುತ್ತೆ. ಹಾಗೆ ನಮ್ಮ ಜೊತೆ ಇವತ್ತು ಕ್ರಿಕೆಟ್ ಪ್ರೇಮಿ ಆಗಿರ್ತಕ್ಕಂಥ ಇವರು ದೀಕ್ಷಿತ್ ರಾಜ್ ಅವ್ರು ಇವತ್ತು ಯಾವ ಟೀಮಿಗೆ ಸಪೋರ್ಟ್ ಮಾಡ್ತಾರೆ ಕಾಂಬಾಲ. ದೀಕ್ಷಿತ್ ರಾಜ್ ಅವ್ರು ನಿಮ್ಗೆ IPL ಬೆಸ್ಟ್ ಟೀಮ್ ಯಾವ್ದು? ನಮ್ದು ಯಾವತ್ತಿದ್ರು RCB, ಸೋತ್ರು ಗೆದ್ರು RCB. ಶರತ್ ರಾಜ್ ಅವ್ರದ್ದು ಯಾವ್ದು? ನಮ್ದು ಚೆನ್ನೈ. ನೀವು ಚೆನ್ನೈ ಫ್ಯಾನ್ಸ್ ಚೆನ್ನೈ ಫ್ಯಾನ್. ಅಂದ್ರೆ ಧೋನಿ ಫ್ಯಾನ್ಸ್. ಧೋನಿ. ಓಹೋ, ಅಂದ್ರೆ ನೀವು ಧೋನಿ ಇಬ್ಬರಿಗೆ ಮಾತ್ರ ಚೆನ್ನೈ ಫ್ಯಾನ್ಸ್ ಅಥವಾ ಮುಂದೂ ಚೆನ್ನೈ ಫ್ಯಾನ್ಸ್ ಆಗಿರ್ತಾರೆ ಹೇಗೆ? ಆಕ್ಚುಲಿ ನಾನು ಧೋನಿ ಇಬ್ಬರಿಗೆ ಮಾತ್ರ ಚೆನ್ನೈ ಫ್ಯಾನ್. ಅವರೊಂದು ಲಾಸ್ಟ್ ಮ್ಯಾಚ್ ಅವ್ರಿಗೆ ಒಂದು ಕಪ್ ಕೊಟ್ಟೆ ಕಳಿಸುವ ಅಂತ. ಓಹೋ, ದೀಕ್ಷಿತ್ ರಾಜ್ ಅವರು 18 ವರ್ಷದಿಂದ ಟ್ರೋಫಿ ಹೊಡಿಲ್ಲ, ಇದಕ್ಕೆ ಅಂತ ಹೇಳ್ತೀರಿ? ಬಹಳ ನಿರಾಸೆ ಇತ್ತು. ಆದ್ರೆ ಈ ಸಲ ಒಂಥರ ಟೀಮ್ ಒಳ್ಳೆ ಬ್ಯಾಲೆನ್ಸ್ ಆಗಿ ಇತ್ತು ಅಂದೇಳಿ ನಮ್ ಭಾವನೆ. ಈ ಸಲ ಒಂದ್ ಟ್ರೋಫಿ ಹೊಡಿತಾರಂತ. ಅಂದ್ರೆ ಈ ಸಲ ನಿಮ್ ಕಪ್ ಗ್ಯಾರಂಟಿ. ಹೌದು, ಈ ಸಲಾರು ಇನ್ನ ಕಾಂಬ ಅಂದೇಳಿ ಈ ಸಲ ಕಪ್ ನಮ್ದೇ. ನೀವು ಪದೇ ಯಾವಾಗ್ಲೂ ಕಪ್ ನಮ್ದೆ ಅಂತ ಹೇಳಿ ಇದುವರೆಗೂ ಯಾವುದೇ ಕಪ್ ಬರ್ಲಿಲ್ಲ, ಇದಕ್ಕೆ ಅಂತ ಹೇಳ್ತಾರೆ? ಇದಕ್ಕೆ ಹೇಳುವುದಂದ್ರೆ ಬೌಲಿಂಗ್ ಇದೆ ತಲೆ ಬಿಸಿದಿತ್ತು ಮುಂಚೆಯಿಂದನು. ಬೌಲಿಂಗ್ ಲಾಸ್ಟ್ ವರೆ ಫೈನಲ್ ವರೆಗೆ ಬಪ್ಪುದು. ಆ ನಂತರ ಬೌಲಿಂಗ್ ಅಲ್ಲೇ ರನ್ ಲೀಕ್ ಮಾಡಿ ಸೋಲುದು. 2016 ಫೈನಲ್ ನಮ್ಗೆ ಬಹಳ ಡಿಸಪಾಯಿಂಟ್ ಆಗಿತ್ತು. ಎಂತಕಂದ್ರೆ ಒಳ್ಳೆ ಆಟಗಾರರು ಇದ್ರು ಕಪ್ಪಿನ ಕಾಯ್ಲಿಲ್ಲ. ಅದೇ ತರ ಸೈಡ್ ಈ ಸಲ ಇತ್ತು ಕಾಂಬ ಏನಂತಂದ್ರೆ ಅವತ್ತು ಗ್ಯಾರಂಟಿ ವಿನ್ ಆಗ್ತದೆ ಅನ್ಸ್ಕೊಂಡಿದ್ರಿ ಅಲ್ಲ? ಹೌದೌದು, ನಾವೆಲ್ಲರೂ ಹಾಗೆ ಅನ್ಸ್ಕೊಂಡಿದ್ದೆ, ಬಟ್ ಅದು ಆಗಿಲ್ಲ. ಆರು ಇವ್ರು ಚೆನ್ನೈ ಯಾರು ಕಂಡ್ರು ನಾವು RCB ಮೇಲೆ ಮತ್ತೆ ಹಾಗೆ ಹೀಗೆ ನಮ್ದಲ್ಲಿ ಇರುತ್ತಲ್ಲ, ನಾವು 5 ಕಪ್ ಹೊಡೆದಿತ್ತು, ನಿಮ್ದು ಎಂತ ಇಲ್ಲ ಅಂದ್ರೆ ನಿಮ್ಗೆ ಯಾವತ್ತು ಟ್ರೋಲ್ ಮಾಡ್ತಿದ್ರಲ್ಲ, ಅದಕ್ಕೆ ಅಂತ ಹೇಳ್ತೀರಿ? ಟ್ರೋಲಿಂಗ್ ನಾವು ಅದಕ್ಕೆ ರಿವರ್ಸ್ ನಾವು ಟ್ರೋಲ್ ಮಾಡುತ್ತೆ. RCB ಅವ್ರು ಅದು ಬಿಟ್ಕೊಡುದಿಲ್ಲ ಯಾವತ್ತು. ಅದೇ ಹೆಂಗ ಅವ್ರು ಏನು ಟ್ರೋಲ್ ಮಾಡ್ತಾರೋ ಅದಕ್ಕೆ ರಿಟರ್ನ್ ಕೊಡತ್ ನಾವ್ ಎಂತ ಕೇಳ್ಕಂದ್ರೆ ನಿಮ್ದು ಫೇವರೇಟ್ IPL ಟೀಮ್ ಯಾವ್ದು ಹೇಳಿ ನೀವು ಹೇಳ್ಕ. ಈಗ ನಾವು ಕ್ರಿಕೆಟ್ ಪ್ರೇಮಿ ಅಷ್ಟೇ, ನಮ್ಗೆ ಫೇವರೇಟ್ ಅಲ್ಲ ಇಲ್ಲ. ನಾವೆಲ್ಲರಿಗೂ ಸಪೋರ್ಟ್ ಮಾಡ್ತೀವಿ. ಧೋನಿಗೂ ಮಾಡ್ತೀವಿ, ರೋಹಿತ್ ಶರ್ಮಾ ಮಾಡ್ತೀವಿ, ಕೊಹ್ಲಿಗೂ ಮಾಡ್ತೀವಿ. ಮನ್ಸಾಗಿ ಯಾವ್ದೇ ರೀತಿ ಇರಲ್ಲ. ಮೊದ್ಲೆಲ್ಲ ಇದ್ದಿತ್ತು ಒನ್ ಟೈಮ್ ಸ್ಟಾರ್ಟಿಂಗ್ RCB ಅಂದ್ರೆ ತುಂಬಾ ಜನ ಕರ್ನಾಟಕ ಪ್ಲೇಯರ್ ಇಪ್ಪತ್ತೆ RCB ಇದೆ. ಕಡೆಗೆ ನಮ್ಗೆ ಒಂಥರ ಬೇಜಾರ್ ಶುರು ಆಯ್ತು. ನೀವು 18 ವರ್ಷದಲ್ಲಿ ಕಾದ್ರಿ, ನಮ್ಮ ಹತ್ರ ಕಾಯಿಲ್ಲ ಅಷ್ಟೇ, ಡಿಫ್ರೆನ್ಸ್ ಅಷ್ಟೇ. ಈಗಲೂ ಹೊಡೆದ್ರೆ ಖುಷಿ ಇರುತ್ತೆ ನಮ್ಗೆ. ಇವ್ರ ಅಂತ ಹೇಳ್ರು ಚೆನ್ನೈ ಅವರು. ಚೆನ್ನೈ ಅಂತ ನಮ್ಗೆ ಅದು ಒಂಥರ ಹವ್ಯಾಸ ಹೇಳಿ ಕಪ್ ಗೆಲ್ಲುದು ವಿನ್ ಆಫ್ದು. ಈ ಸಲ ಒಂದು 7 ಮ್ಯಾಚ್ ಸೋತಿತ್ತು ಅಂತ ಇಲ್ಲ ಬದತ್ತೀಗ ಕಾಣಿ. ಮೊನ್ನೆ ಇಂಪಾರ್ಟೆಂಟ್ ಮ್ಯಾಚ್ ನೀವು RCB ಎದುರು ಸೋತ್ರಲ್ಲ, ಹೇಗಾಯ್ತು ಸತಿ? RCB ಎದುರು ಪಾಪ ನಮ್ಗೆ ಬೇಜಾರು ಅನ್ಸುತ್ತೆ. ಅಂದ್ರೆ ಅವ್ರು ಇಷ್ಟು ವರ್ಷದಿಂದ ಕಪ್ ಗೆಲ್ಲಲ್ಲ. ಅದಕ್ಕೆ ನಾನಂತೇಳಿ ಒಂದ್ ಮ್ಯಾಚ್ ಬಿಟ್ಕೊಟ್ಟು ಕೂಡಲೇ ಅವ್ರು ಕಪ್ ಹೊಡಿತಾರೆ ಅನ್ಕೊಂಡಲ್ಲ. ಇಲ್ಲ ನಾವು ಒಂದ್ ಮ್ಯಾಚ್ ಸೋತ್ರ ಕೂಡಲೇ ನಾವು ಹೊರಗೆ ಅನ್ಕೊಂಡಲ್ಲ. ನಾವು ಫೈನಲಿ ಬಂದೇ ಬರ್ತೀವಿ. ಆದ್ರೆ ನಾವು ಬಿಡುದಿಲ್ಲ, ಚಿನ್ನಸ್ವಾಮಿ ಸೋಸ್ತೀವಿ. 16 ವರ್ಷದ ನಂತರ ಅವರ ಅಲ್ಲ ಚೆನ್ನೈ ವಿನ್ನರ್ ಅಂದ್ರೆ ಲೆಕ್ಕ ಹಾಕಿ, ಇಷ್ಟು ವರ್ಷದ್ದೇ ಒಂದ್ ಲೆಕ್ಕ, ಈಗಳಿದೆ ಒಂದ್ ಲೆಕ್ಕದಲ್ಲಿ ಅವರು ನಿಮ್ಗೆ ಆಲ್ರೆಡಿ ಇದ್ಕೊಟ್ಟು ಟಾಂಗ್ ಕೊಟ್ಟಿರೋರು. ಈಗ ಆದ್ರೂ ನಾವು ಚಿನ್ನಸ್ವಾಮಿ ಬರ್ತದ ಅಲ್ಲಿ ಅವ್ರನ್ನ ಸೋಲ್ಸ. ಆದ್ರೂ ಚೆನ್ನೈ ಫ್ಯಾನ್ಸ್ ಎಲ್ಲ ಮಾಡೋದ್ ಬೇಜಾರಾಯ್ತು. ಅವ್ರು ಲಾಲಿಪಾಪ್ ಎಲ್ಲ ತಕೊಂಡ್ ಬಂದು ಸ್ಟೇಡಿಯಂ ಎಲ್ಲ ತೋರಿಸಿ ಅದಕ್ಕೆ ಈಗ ರಿವೆಂಜ್ ತಗೊಂಡ್ರೆ RCB ಫ್ಯಾನ್ಸ್ ಕಾಯ್ತಾ ಇದ್ರು. ಜೈಲಿನ ಡ್ರೆಸ್ ಎಲ್ಲ ಹಾಕುವಪ್ಪ ಅಂತ ಹೇಳಿ. ಅವ್ರ 2 ವರ್ಷ ಬ್ಯಾನ್ ಆಗಿರಲ್ಲ, ಅದಕ್ಕೆ ಜೈಲಿನ ಡ್ರೆಸ್ ಹಾಕಿ ಬ್ಯಾನ್ ಬಗ್ಗೆ ಅಂತ ಮಾತಾಡಿ. ನೀವು ಬ್ಯಾನ್ ಸ್ವಲ್ಪ ತಾಳ್ಮೆ ಇರಲಿ. 2 ವರ್ಷ ಬ್ಯಾನ್ ಅಲ್ಲ, ಧೋನಿ 2 ವರ್ಷ ಯಾವ ಟೀಮಿಗೆ ಆಡ್ದ ಹಂಗಾರೆ? ನೀವು ಚೆನ್ನೈ ಧೋನಿ ಬ್ಯಾನ್ ಮಾಡಲ್ಲ, ಚೆನ್ನೈ ಟೀಮ್ ಅನ್ನು ಬ್ಯಾನ್ ಮಾಡೋದು. ಧೋನಿ ಮತ್ತೊಂದು ಬೇರೆ ಮಾಡಿ ಆಡ್ರಲ್ಲ. ನಾವು ಅದ್ರ ಬಗ್ಗೆ ಮಾತಾಡೋಣ ಅಂತ ಗೊತ್ತಾ? ಅದಕ್ಕೆ ಮ್ಯಾನೇಜ್ಮೆಂಟ್ ಇದ್ರ ಈಗ IPL ಯಾರ BCCI ಕಂಡುಕಾಗುತ್ತೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕಿಂತ ಸುಮ್ನೆ ಇಪ್ಪದು ಒಳ್ಳೆ ಅಲ್ಲ. ಬ್ಯಾನ್ ಬಗ್ಗೆ ಮಾತಾಡಬೇಡ, ಇಲ್ಲ ಅದ್ ಎಂತದೇ ಇರ್ಲಿ, ಅದು ಫ್ಯಾನ್ಸ್ ವಾರ ಹತ್ತು ಬಿಟ್ರೆ ಅದಕ್ಕೆ ಸೊಲ್ಯೂಷನ್ ಸಿಗುದಿಲ್ಲ. ಅಲ್ಲ, ಆರು ಒಂದ ಆಟ ಅಂದ್ರೆ ಒಂದ್ ಸ್ಪಿರಿಟ್ ಜನರಿಗೆ. ಹೌದು, ಆ ಫ್ಯಾನ್ಸ್ ಇವ್ರನ್ನ ಬಿಟ್ಕೊಡೋದಿಲ್ಲ, ಇವ್ರು ಅವ್ರನ್ನ ಬಿಟ್ಕೊಡೋದಿಲ್ಲ, ಹಂಗೆ ನಡೀತಾ ಇತ್ತ. ಕಾಮ ಏನಾಗ್ತದ ಹೇಳಿ. ನಮ್ ಮಾತ್ರ ಲಾಸ್ಟ್ ಮ್ಯಾಚ್ ಬಹಳ ಖುಷಿ ಆಯ್ತು ಅವ್ರನ್ನ ಸೋಲ್ಸಿದ್ದ. ಕೆಲವರೆಲ್ಲ ರಾತ್ರಿ ಮನಿ ಕಂಡಿಲ್ಲ, ಹಂಗೆ ಬೆಳಿಗ್ಗೆ ಸಿಗ್ದವರಿಗೆಲ್ಲ ಹಿಲಲ್ ಹಾಕುದೇ. ಈ ಧೋನಿ ಲೇಟ್ ಆಡಕ್ ಬರ್ತದ,
ಫ್ಯಾನ್ಸ್ ಎಲ್ಲ ಸ್ವಲ್ಪ ಓಪನಿಗೆ ಬಂದ್ರೆ ಒಳ್ಳೇದಿತ್ತು ಅಂತ ಹೇಳ್ತಾರೆ. ಆದ್ರೆ ಫ್ಯಾನ್ಸ್ ಎಲ್ಲ ವೆಯ್ಟ್ ಮಾಡಿ ಸಾಕಾಗಿ ಆದ್ಮೇಲೆ ಬರ್ತಾರೆ ಧೋನಿ. ಧೋನಿ ಹಂಗಲ್ಲ, ಅವ್ರು ಯುವ ಆಟಗಾರರು ಬೆಳೆದಿ ಅಂತ ಹೇಳ್ಬಿಡೋರು. ಈ ಇಂಡಿಯಾ ಟೀಮ್ ಅಲ್ಲಿ 20 ಓಪನಿಂಗ್ ಬರ್ತಿದ್ದಾರೆ, ಅವ್ರು ರೋಹಿತ್ ಶರ್ಮಾ ಬಿಟ್ಕೊಡ್ತದ್ದು. ರೋಹಿತ್ ಶರ್ಮಾ ಗಾಡಿ ಈಗ ಒಳ್ಳೆ ಆಟಗಾರ ಆಯ್ತ, ಒಳ್ಳೆ ಕ್ಯಾಪ್ಟನ್ ಆಯ್ತ. ಹಾಗೆ ಈಗ ನಾವು ಫಸ್ಟ್ ಕೇಳ್ತಿದ್ದ ಓಪನಿಂಗ್ ಧೋನಿ ಬರ್ತಿದ್ದಂತೆ ಆರು ಧೋನಿ ಅಲ್ಲ. ನಾನು ಇನ್ನೊಂದು ಮೊನ್ನೆ ಒಂದು ವಿಷಯ ಕೇಳಿದ್ ನಾನು. ಈಗ ಒಬ್ರು ನಂಗೆ ಸಿಕ್ಕರು CSK ಫ್ಯಾನ್. CSK ಫ್ಯಾನ್ಗಳು ಫುಲ್ ಅಷ್ಟೆಲ್ಲ ಧೋನಿ 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 ಅಂದ್ರೆ ಫುಲ್ ಅವ್ರೊಳಗೆ ಹೋಗ್ಬಿಟ್ಟಿತ್ತು. ಧೋನಿ ಓಪನಿಂಗ್ ಅವ್ರ ಬಪ್ಪುದು ಯಾವತ್ತು 3 ಡೌನ್ 4 ಡೌನ್ ಬಪ್ಪು ಬ್ಯಾಟ್ಸ್ಮನ್. ಆರು ಧೋನಿ ಓಪನಿಂಗ್ ಬರ್ಲಿ ಅಂತ ಕಾಯ್ತಾ ಇರ್ತಾರೆ. ಅದೊಂದು ನಮ್ಗೆ ಬಹಳ ಬೇಜಾರತ್ತೆ. ಅಂತ ಉಳಿದ ಆಟಗಾರರಿಗೂ ಸಪೋರ್ಟ್ ಮಾಡ್ಬೇಕಲ್ಲ. ಈಗ RCB ಮತ್ತೆ CSK ಮ್ಯಾಚ್ ಆದ ನಂತರ ಒಂದು ಹವಾ ಸೃಷ್ಟಿ ಆಯ್ತು. ಪ್ರಸ್ತುತ ಈಗ ಟ್ರೋಲ್ ಬಗ್ಗೆ ಏನ್ ಹೇಳ್ತೀವಿ ನೀವು? ಟ್ರೋಲ್ ಎಲ್ಲ ಮಾಡೋ ಶುರು ಮಾಡ್ರಿ ಜನರು, ಅದ್ರ ಬಗ್ಗೆ ಅಂತ ಹೇಳ್ತೀವಿ. ಈಗ ಅದೇ ಸಾಮಾಜಿಕ ಜಾಲತಾಣವು ಭಯಂಕರ ಒಂಥರ ಕಾಮಿಡಿ ಎಂಟರ್ಟೈನ್ಮೆಂಟ್ ಆಗ್ಬಿಟ್ಟಿತ್ತ. ಯಾವ ಸಣ್ಣ ವಿಷಯ ಈಗ ಸ್ಟೇಡಿಯಂ ಅಲ್ಲಿ ನಡೆದ್ರು ಅದ್ ಮಾರನೇ ದಿನ ವೈರಲ್ ಆಗಿಬಿಡುತ್ತೆ. ಮೊನ್ನೆ ಈಗ CSK ಮತ್ತೆ RCB ಮ್ಯಾಚ್ ಆಗಿ ಗಂಡ ಹೆಂಡತಿ ಇಬ್ರು ಒಟ್ಟು ಮ್ಯಾಚ್ ಕಾಣ್ತಿದ್ರ. ಟೀಮ್ ಡೇವಿಡ್ 3 6 ಹೊಡೆದ್ನಲ್ಲ ಸ್ಯಾಮ್ ಕರನಿಗೆ. ನೀವು ಗಂಡನಿಗೆ ವಿಸಿಲ್ ಹೊಡೋ ಚಾನ್ಸ್ ಇಲ್ಲ. ಅವ್ನು ವಿಸಿಲ್ ಆದ ಸಿಸ್ಕಬೈ ಅಂತ ಕೊರ್ಲಿಗೆ ವಿಕೆಟ್ RCB ಫ್ಯಾನ್ ಇದು ವಿಸಿಲ್ ಹೊಡಿಕೊಂಡ್ರೆ ಸಿಸ್ಕ ಬಂದಿದ ಅಂತ ಚಾನ್ಸ್ ಗಂಡಂಗಿರಿದ. ಹೆಂಡತಿ ಅವ್ರು ವಿಸಿಲ್ ತಕೊಂಡು ಓದದ್ದ ಅದೀಗ ಭಯಂಕರ ವೈರಲ್ ಆಯ್ತು ಈಗ ಎಲ್ಲ ಕಡೆ. ಭಯಂಕರ ಆಯ್ತು ಆತರ ಮತ್ ಸುಮಾರೆಲ್ಲ ಟ್ರೋಲ್ ಬೆಸ್ಟ್ ಫ್ರೆಂಡ್ಸ್ ನಡುವೆ ಫ್ಯಾನ್. ಈ IPL ಬಂದಕ್ಕೂ ಬೇರೆ ಬೇರೆ ಆಗ್ಬೋದು ಬೆಸ್ಟ್ ಫ್ರೆಂಡ್ಸ್. ಈಗ ನಾವೇ ಈಗ ಎಷ್ಟು ಒಂದೇ ಗ್ರೌಂಡ್ ಗಿಡ ಆಡುತ್ತೆ ಎಲ್ಲ ಒಟ್ಟು, ಎಲ್ಲರೂ ಒಂದೊಂದು ಫ್ಯಾನ್ ಇರುತ್ತೆ. ಸಾಯಂಕಾಲ ಕೂಡ ವಾದಿಸುವ ಮತ್ತೆ ಅದೇ ಗ್ರೌಂಡ್ ಆಡೋ ಬರ್ತದೆ. ಹಿಂಗಿಂದೆಲ್ಲ ನಡೀತಿರೋದು, ಹಿಂಗಿಂದೆಲ್ಲ ಆಪಕ್ಕೆ ಆಗಂಬುದ. ಅದೇ 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 ಅದ್ರ ಬಗ್ಗೆ ಅಂತ ಹೇಳಿ ಅಲ್ಲ ನಾವು ಅಂದ್ರೆ ಕೆಲವರು ಓವರ್ ಆಗಿ ಮಾಡ್ತಾರೆ. ಅದೇ 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 ಎಲ್ಲ ಮಾಡ್ತಾರೆ. ಹೆಲ್ದಿ ಆರ್ಗ್ಯುಮೆಂಟ್ ಇರ್ಲಿ ಒಳ್ಳೇದು. ಆಪುಗಾಗ ನಡೆಯಲ್ಲ ಆರೇ ಒಳ್ಳೇದು ಎಂಟರ್ಟೈನ್ಮೆಂಟ್. ಈ ಅಂದ್ರೆ ಮನಸ್ಥಿತಿ ಮನಸ್ತಾಪ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅನ್ನ ಹಾಳು ಮಾಡ್ಕೊಂಡ್ಬಿಟ್ಟು ಅದೆಲ್ಲ ಮತ್ತೆ ಅವ್ರ ಹೊಟ್ಟೆ ಇರುತ್ತಲ್ಲ ಬರ ನಾಳೆಗೆ ಅವ್ನು ಧೋನಿ ಬರ್ತಾ ಕೊಹ್ಲಿ ಬರ್ತಾನೆ, ಯಾರು ಬರ್ತಾರೆ ಅಲ್ಲ, ಯಾರು ಬರ್ತಿಲ್ಲ. ನಾವೇ ನೀವು ನಿಮಗ್ ನಾವು ಅಷ್ಟೇ. ಅದಕ್ಕೋಸ್ಕರ ನಾವು ಫ್ಯಾನ್ಸ್ ಎಲ್ಲ ಈ ರೀತಿ ವಾರ ಎಲ್ಲ ಮಾಡ್ಕೊಂಡು ಸರಿಯಲ್ಲ ಅನ್ಸುತ್ತೆ. ಫ್ಯಾನ್ಸ್ ಮಾಡುವಾಗ ಮತ್ತೆ ಈ ಬೆಟ್ಟಿಂಗ್ ಅದು ಎಲ್ಲ ಮಾಡೋಕಾಗ ಅಂತೇಳಿ ನಾನು ಹೇಳುದು. ಯಾಕಂದ್ರೆ ಫ್ರೆಂಡ್ಸ್ ಈ ಫ್ಯಾನ್ಸ್ ಜಗಳಾರು ಇದ್ದ ಮುಗಿತ್ತ. ಆರ್ ಈ ಬೆಟ್ಟಿಂಗ್ ಮಾಡ್ಕೊಂಡ ದುಡ್ಡೆಲ್ಲ ಹಾಯ್ಕೊಂಡ್ ಆಡುಕಂದ್ ಕಡಿಕೊಂಡ್ ಕೊಡು ಕಾಯ್ದೆ ಹಾಗಿಂದಲ್ಲ ಸುಮಾರು ನಡೀತಿ. ಈಗ ಸೋದ್ರು ಕೂಡ ಬೆಂಗಳೂರು ಬಸ್ ಸುಮಾರು ಜನ ಇದ್ರಿ. ಬೆಂಗಳೂರು ಬಸ್ ಹಾದಾಗಿ ಇಲ್ಲಿ ಸೀದಾ ಮೇಲೆ ಹಾಗಿಂದಲ್ಲ ಮಾಡ್ಕೊಂಡು ಅದು ಯಾವತ್ತು ಮಾಡ್ಬಾರ್ದು. ನಾವ್ ಅದನ್ನೆಲ್ಲ ಪಾಪ ಮನೆಯಲ್ಲ ನಂಬ್ಕೊಂಡಿರ್ತದೆ. ಕಷ್ಟ ಅವ್ರಿಗೆ ಕಷ್ಟ. ಯಾವುದೇ ಎಂಟರ್ಟೈನ್ಮೆಂಟ್ ಆಗಲಿ ತೀರಾ ಅತಿರೇಕಕ್ಕೆ ಹೋಗ್ತಾರೆ. ಅದು ಎಂಟರ್ಟೈನ್ಮೆಂಟ್ ಆಗಿ ಕಾಣ. ಇಲ್ಲೇ ಗಲ್ಲಿ ಕ್ರಿಕೆಟ್ ಆಡ್ತಾನೆ ಹೆಡಿಮಡ್ ಇಟ್ಕ ಆಡ್ತಾನೆ ಕೊಹ್ಲಿಗೆ ಹ್ಯಾಂಗ್ ಬ್ಯಾಟಿಂಗ್ ಮಾಡೋದು ಹೇಳಿ ಕೊಡ್ತಾರೆ. ಅವ್ರ ಹಂಗ ಆಡ್ತಾ ಇವ್ರ ಆಗ್ತಾ ರೋಹಿತ್ ಶರ್ಮಾ ಹ್ಯಾಂಗ್ 6 ಹೊಡಿಕ ಹೇಳಿ ಕೊಡೋದು ಫ್ಯಾನ್ಸ್ ಇದ್ರೆ. ಹೌದೌದು ಅದು ನಮ್ಮ ಕುಂದಾಪುರದ್ದು ಜಾಸ್ತಿ ಹೆಡಿಮಡ್ ಇಟ್ಕ ಆಡ್ತಾ ಇರ್ತಾರೆ. ಕ್ರಿಕೆಟ್ ಗಂಧ ಗಾಳಿ ಗೊತ್ತಿರ್ತಿಲ್ಲ. ಅವ್ರು ರೋಹಿತ್ ಶರ್ಮಾ ಹ್ಯಾಂಗ್ 6 ಹೊಡಿಕ ಅಂದ್ರೆ ಅವ್ರಿಗೆ ಹೇಳಿಕೊಡೋದು ಇದ್ರಿ ಅವ್ರಿಗೆ. ಹೌದಪ್ಪ, ಎಲ್ಲ ಸಣ್ಣ ಮಕ್ಳು ಬಂದು ಯಾರು ಗಾಳಿ ಹಾಕಿ ಬರ್ತಾರೆ. ಸಣ್ಣ ಮಕ್ಳು ಮತ್ತೆ ರೋಹಿತ್ ಶರ್ಮಾ ಹ್ಯಾಂಗ್ ಆಡ್ತಿತ್ತು ಹಿಂಗ ಆಡ್ತಿತ್ತು. ಹೌದಾ ಅದೆಲ್ಲ ಇಪ್ಪುದೆ ಫ್ಯಾನ್ಸ್ ಮಧ್ಯ ಇಪ್ಪುದೆ. ಯಾರು ಜಾಸ್ತಿ ಮಾಡೋಕಾಗ ಯಾವುದೇ ಇರ್ಲಿ ಜಾಸ್ತಿ ಯೂಸ್ ಮಾಡೋಕಾಗ. ಯಾರು ಈ ಸಲ ರೋಹಿತ್ ಶರ್ಮಾ ಸ್ವಲ್ಪ ಟಚ್ಚಿ ಬರ್ತ ಅವ ಆಟ ಮುಂಬೈ ಆಟನೇ ಹಾಗಿದೆಯಲ್ಲ. 6 ಮ್ಯಾಚ್ ಆದ್ಮೇಲೆ ಅವರು ಒಂದು ಲಯ ತಕೊಂಡ್ ಅಲ್ಲ. ಈಗ ನಾವು ಯಾವುದೇ ಮ್ಯಾಚ್ ಕಾಮ್ಕಿದ್ರೆ ಇಲ್ಲಿ ಕುಂದಾಪುರದ ಬಸ್ ಹತ್ತಿ ಬೆಂಗಳೂರಿಗೆ ಬೇಕು. ಅದ್ರ ಬದಲು ಕುಂದಾಪುರಿಗೆ ಒಂದು ಒಳ್ಳೆ ಗ್ರೌಂಡ್ ಆರೆ, ಇಂಟರ್ನ್ಯಾಷನಲ್ ಗ್ರೌಂಡ್ ಆರೆ ಅಂತ ಖುಷಿ ಆಗ್ತಾ. ಅದ ಕನ್ಸ್ ಅಂತ ಹೇಳಿ ಹೇಳ. ಎಂತಕಂದ್ರೆ ಒಂದ್ ಈಗ ನಮ್ದೀಗ ಫ್ಲೇವರ್ ಕಣಿ ಕುಂದಾಪುರ ಫ್ಲೇವರ್ ಹಾಕಿದ್ 10 ವರ್ಷ ತಕೊಂಡಿರ. ಅದು ವರ್ಲ್ಡ್ ಫೇಮಸ್. ಅದೇ 10 ವರ್ಷ ತಕೊಂಡಿರೋದ್ರೆ ಇನ್ನು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡೋಕೆ ಎಷ್ಟು ವರ್ಷ ತಕೊಂಡ್ರೆ ನೀವೇ ಲೆಕ್ಕ. ಈಗ ಗಾಂಧಿ ಮೈದಾನ ಇದ್ದದ್ದೇ ಮೇಂಟೈನ್ ಮಾಡೋದಿಲ್ಲ ಅವರು. ಅಲ್ಲ ಅಂದ್ರೆ ನಿಮ್ ಲೆಕ್ಕದಾಗ ಆಟ ಇಲ್ಲ. ಆಪುದ್ ಬಹಳ ಕಷ್ಟ.
ಬಹಳ ಕಷ್ಟ ಅಂದ್ರೆ ಅದ ಸ್ಟೇಡಿಯಂ ಹಾಕಿದ್ರು ಅದ್ರದ್ದೇ ಆದ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಇನ್ನೊಬ್ರು ಹೃದಯವಾದ ಜಾಗನೂ ಇಲ್ಲ ಬಿಡಿ. ಹೌದೌದು. ಹೊರಗಡೆ ಎಲ್ಲರೂ ಮಾಡಿದಾರೆ, ಕಲ್ಲು ರಘು ಮತ್ತೆ ಕೋಟೇಶ್ವರ ರಘು, ಕುಂಬೇಶ್ ರಘು. ಕುಂದಾಪುರಪೇಟೆಗೆ ಗಾಡಿ ನಿಲ್ಸುಕ್ಕಿಲ್ಲ ಆಗಿಲ್ಲ ಪಾರ್ಕಿಂಗ್. ಇರ್ಲಿ, ಹೇಳೋಕೆ ಮಸ್ತ್ ಇತ್ತು, ಅದು ಬೇಡ ಬಿಡಿ. ಹೌದೌದು. ನಮ್ಮ ದೇಶ ನಮ್ಮ ಹೆಮ್ಮೆ. ಆರು ಕುಂದಾಪುರದಾಗ ಒಳ್ಳೊಳ್ಳೆ ಮ್ಯಾಚ್ ಆಗುತ್ತೆ ಅಂದ್ರೆ ಈ ಲೋಕಲ್ ಟೂರ್ನಮೆಂಟ್ ಎಲ್ಲ ಒಳ್ಳೊಳ್ಳೆ ನಡೆಸಿ ಕೊಡ್ತಾರೆ. ಈ ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಎಲ್ಲ ಅದೇ ಹವಾ ನಡೀತಿತ್ತು ಕುಂದಾಪುರ ಬದಿಗೆ. ಉಡುಪಿ ಮಂಗಳೂರು ಬದಿ ಟೆನ್ನಿಸ್ ಬಾಲ್ ಟೂರ್ನಮೆಂಟೇ ಜಾಸ್ತಿ, ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ರು ಅದ್ರಲ್ಲೆಲ್ಲ. ಅದ್ರಲ್ಲೇ ಮುಂದೆ ಹೋಗ್ತಾ ಇತ್ತು ಕುಂದಾಪುರ. ಈ ಗಲ್ಲಿ ಕ್ರಿಕೆಟ್ಗೂ ಮತ್ತೆ ಇಂಟರ್ನ್ಯಾಷನಲ್ ಮ್ಯಾಚ್ ಅಂತ ವ್ಯತ್ಯಾಸ ಅಂತ? ಗಲ್ಲಿ ಕ್ರಿಕೆಟ್ಗೆ ಈ ಕೆಲವರೆಲ್ಲ ಈ ವಾದ ಮಾಡು ಲಾಯರ್ಸ್ ಎಲ್ಲ ಇರ್ತದೆ. ಲಾಯರ್ಸ್ ಗಿಂತ ಬಿಗಿ ಒಂದು ಪ್ಲೇಯರ್ಸ್ ಪ್ಲೇಯರ್ಸ್ ಲಾಯರ್ಸ್. ಲಾಯರ್ಸ್ ಪ್ಲೇಯರ್ಸ್ ಅದ್ರಲ್ಲಿ ಹೆಂಗ ಅರ್ಥ ಆಯ್ತು? ಅಂಪೈರ್ ಎಲ್ಲ ಅವರೇ, ಅಂಪೈರ್ ಅವರೇ, ಬ್ಯಾಟ್ಸ್ಮನ್ ಅವರೇ. ನೀವು ಯಾವತ್ತು ಪ್ಲೇಯರ್ಸ್ ಲಾಯರ್ಸ್ ಆಗಿಲ್ಲ? ನಾವು ಆಯ್ಪು ನಮ್ದು ಬೇಕಿದ್ರೆ ವಿಡಿಯೋನೇ ಇತ್ತು ಅದ್ರ ಬಗ್ಗೆ. ಲಾಯರ್ ಅಲ್ಲ, ಈ ಜಡ್ಜ್ ಆ ವಿಷಯಕ್ಕೆ ನಾವು ಬೆಳಿಗ್ಗೆ ಕಾಣ್ತಿಲ್ಲ. ಅಲ್ಲ ನಾಕೇಮ್ ಹಂಗಲ್ಲ, ನೀವು ಯಾವತ್ತು ಗಲ್ಲಿ ಕ್ರಿಕೆಟ್ಗೆಲ್ಲ ಮೋಸ ಮಾಡೋದಿಲ್ಲ? ನಾವು ಮೋಸ ಮಾಡೋದು ಅದು ಕಾಮನ್, ಎಲ್ಲರೂ ಮಾಡ್ತಾರೆ. ಅದೇ ನಮ್ಮ ಕುಂದಾಪುರದಲ್ಲಿ ಒಂದು ಯಾರು ಎಷ್ಟೇ ಮೋಸ ಮಾಡ್ರು ಲಾಸ್ಟಿಗೆ ಒಂದು ಡಿಸಿಷನ್ ಫೈನಲ್ ಬೊಬ್ಬಾರಿ. ಬೊಬ್ಬಾರ್ ದೇವ್ರ ಆಣೆ ಕೊಟ್ರೆ ಮುಗ್ದೋಯ್ತು, ಅಲ್ಲಿ ಮುಗಿತ್ತು, ಯಾವ ಡಿಸಿಷನ್ ಇಲ್ಲ. ಯಾವ ಒಂದು ಇಂಟರ್ನ್ಯಾಷನಲ್ ಗೇಮ್ ಥರ್ಡ್ ಅಂಪೈರ್ ಯಾವ ರೀತಿ ಇದು ಮಾಡ್ತಾರೆ ಅದೇ ತರ ನಮ್ದು ಬೊಬ್ಬಾರಿ ಅಂತ. ಹೌದೌದು, ಆ ತರ ದೇವ್ರ ಸುದ್ದಿ ಆ ಡಿಸಿಷನ್ ಪರ್ಫೆಕ್ಟ್. ಒಬ್ಬರು ನಾಳೆ ಹೊಟ್ಟಿಲ್ಲ ಮುಗೀತಲ್ಲ, ಮತ್ತೇನಿಲ್ಲ ಎದುರು ಪಾರ್ಟಿ ಹಾಗೆ ಬೋಲ್ ಆಗ್ತದೆ. ಆರು ಈಗ ಮತ್ತೆ ಒಂದ್ ಬೇಜಾರ ಅಂದ್ರೆ ಮುಂಚಿನ ತರ ಆಟ ಈಗ ಕಂಡು ಬರ್ತಿಲ್ಲ. ಈಗ ಊರ್ ಬದಿಗಳ ಬಹಳ ಜನ ದೂರ ಆತಿದ್ರು ಗ್ರೌಂಡ್ ಇಂದ. ಜನನೇ ಇಲ್ಲ ಈಗ, ಜನ ದೂರ ಆಗ್ತಿದ್ದಲ್ಲ. ಈಗ ನೆಕ್ಸ್ಟ್ ಬಪ್ಪು ಜನರೇಷನ್ ನಾವೀಗ ಕಾಣಿ ಸಣ್ಣ ಮಕ್ಕಳು 20 ಬ್ಯಾಟ್ ತಕ್ಕ ಬಿಸ್ಲೈಲಿ ಅಂತದೇ ಆಗಿ 7 ಗಂಟೆ 1 ಗಂಟೆ ಮನೆಯವರಿಗೆ ಊಟಕ್ಕೆ ಮಾ ಮಗ ಕರೆದು ಸಾಕಾಗಿ. ಹೌದೌದು. ನಾವು ಶಾಲೆ ಹಬ್ಬದ ಏಪ್ರಿಲ್ 10ಕ್ಕೆ ನಮ್ ರಿಸಲ್ಟ್ ಬರ್ತಿತ್ತು. 7 ಗಂಟೆ 8-9ಕ್ಕೆ ರಿಸಲ್ಟ್ ಹೋಗಿ ಬಿಡುದಿಲ್ಲ. ಏಪ್ರಿಲ್ 10 ಅಂದ್ರೆ ಪಾಸ್ ಫೈಲ್ ಆದಿನ, ಅವತ್ತಿಂದ ಸ್ಟಾರ್ಟ್ ನಮ್ಮ ಆಟ. ಅವತ್ತು ನಾವು ಬೆಳಿಗ್ಗೆ ಮನೆಯಿಂದ ಹೆರ್ಕ್ ಹೋದಾರ ಅಪ್ಪುದು ಮಧ್ಯಾಹ್ನ ಅಮ್ಮ ಹಸ್ಕೊಂಡ್ ಬರ್ಕಲ್ಲಿ ನೋಡಿ ಏ ಮಗ ಊಟಕ್ಕೆ ಬಾ ಅದೇ ಅಷ್ಟೊತ್ತಿ ಮೇಲೆ ನಾವು ಊಟಕ್ಕೆ ಹೋಗ್ತೀವಿ. ಕಡೆ ಊಟಕ್ಕೆ ಅದೇ ಕೂಡಲೇ ನೆಟ್ ಬಿಡುದು, ಇನ್ನು ಸಾಯಂಕಾಲ ಆಯ್ತು ಪಪ್ಪದ ಮನೆಗೆ. ಈಗ ಹಾಗಿನ ಮಕ್ಳು ಇಲ್ಲ. ಈಗ ಒಂದು ಕೋಣೆ ಒಳಗೆ ಹೋಗ್ತಾನೆ, ಮೊಬೈಲ್ ಒತ್ತು ಮರಿಕಂಬಲ್ಲ ಅಷ್ಟೇ. ಈಗ ಮೊಬೈಲ್ ಅಲ್ಲೇ ಅವರದ್ದೇನೋ ಟೂರ್ನಮೆಂಟ್ ಆ ರೀತಿ ಎಲ್ಲ ಆತೈತೆ. ಆ ರೀತಿ ಆಗ ಮಕ್ಕಳೆಲ್ಲ ಮುಂದ್ ಬರ್ಕ್ ಗೇಮ್ ಅಲ್ಲಿ ಒಂಚೂರು ಸ್ಟ್ರಾಂಗ್ ಆಗ್ಬೇಕು. ಒಳ್ಳೆ ಅವ್ರೊಂದ್ ಸ್ಪೋರ್ಟ್ಸ್ ಮುಂದ್ ಬಂದ್ರೆ ಒಂದು ಮಂಡಿ ಚುರುಕತ್ತಂದೇಳಿ ನಮ್ ಲೆಕ್ಕ. ಈ ರೀತಿ ಕ್ರಿಕೆಟ್ ಮತ್ತೆ ಯಾವ್ದೇ ಗೇಮ್ ಆರು ಹೌದೌದು, ಮಕ್ಕಳ ಮುಂದ್ ಬರ್ತಾರೆ. ಯಾವ್ದೇ ಗೇಮ್ ಇಲ್ಲಿ, ಕ್ರಿಕೆಟ್ ಆಗಲಿ ವಾಲಿಬಾಲ್ ಆಗಲಿ, ಅವ್ನಿಗೆ ಯಾವ್ದು ಇಷ್ಟ ಇತ್ತು ಅದ್ರಲ್ಲಿ ಒಂದು ಆಕ್ಟಿವ್ ಇರ್ತ ಮಕ್ಕಳ. ಕುಂದಾಪುರಕ್ಕಂತೂ ಹೇಳುದೇ ಬೇಡ, ಸೀಸನ್ ಒಂದಿಗೆ ಹೌದೌದು. ಯಾವ ಸೀಸನ್ ಯಾವ ಗೇಮ್ ಇರುತ್ತೆ ಹೇಳುದ. ಆದ್ರೆ ಸಾಯಂಕಾಲ ಕ್ರಿಕೆಟ್. ಹೌದೌದು, ಬೆಳಗಿಂದ ಸಾಯಂಕಾಲ ಒಂದು ಗೇಮ್ ಆದ್ರೆ ಸಾಯಂಕಾಲ ಒಂದು ಕ್ರಿಕೆಟ್. ಅದು ನಮ್ದು ಇದೊಂದು ಒಂದು ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿ. ಅಂದ್ರ ಕ್ರಿಕೆಟ್ ಅಂದ್ರೆ ಈಗ ಮಳೆಗಾಲ ಸ್ಟಾರ್ಟ್ ಆದಕ್ಕೂ ವಾಲಿಬಾಲ್ ಹಿಡ್ಕಂತಾರೆ ಕೆಲವರು. ಅಂದ್ರೆ ಗೆದ್ದೆಗೆ ಆಡೋ ಸುಮಾರು ಜನ ಕುಂದಾಪುರದಲ್ಲಿ. ಗೆದ್ದೆ ಎಲ್ಲ ನೊಟ್ಟಿ ಎಲ್ಲ ಮಾಡ್ತಾರಲ್ಲ, ಅಷ್ಟೊತ್ತಿಗೆ ಈ ವಾಲಿಬಾಲ್ ಶುರು ಮಾಡ್ತಾರೆ ಕೆಲವರು. ಗೆದ್ದಿ ಬದಿ ಆಡೋರ್ ಗೋಳ್ ಹೇಳುದಲ್ಲ. ಈ ಮಳೆಗಾಲ ಇದೊಂದು ಶುರು ಮಾಡ್ತಾರಲ್ಲ ಅಂತ ಈ ತುಳು ಇದ್ರಾಗೆ ಅಂತ ಕೆಸರಡು ಒಂಜಿನ ಈಚೆ ಬದಿ ಎಲ್ಲ ಮಾಡ್ತಾರಲ್ಲ, ಆತರ ಆಟನೂ ಮಾಡ್ತಾರೆ. ಖಾಲಿ ಇಂಥ ಗೇಮ್ ಬಿಟ್ಟ ಹಗ್ಗ ಜಗ್ಗಾಟ ಅದೆಲ್ಲ ಒಳ್ಳೆ ಗೇಮ್ ಅದೆಲ್ಲ, ಅಂತದ್ದು ಮಾಡ್ಬೇಕು. ನೀವೀಗ ಚೆನ್ನೈ ಫ್ಯಾನ್ ಮತ್ತೆ RCB ಫ್ಯಾನ್ ಇದ್ರು ಇಬ್ರು. ಹೌದು, ಇಬ್ರು ಯಾವತ್ತು ಒಂದೇ ಆತಿಲ್ಲ. ಚೆನ್ನೈ RCB ಯಾವತ್ತು ಬೇರೆ ಬೇರೆ ಇದ್ರೆ ಮಜಾ. ಯಾವತ್ತು ಒಂದು ಆತೆ ಇಲ್ಲ. ಆತಿಲ್ಲ, ಆಯ್ಕಿದ್ರೆ ಕೊಹ್ಲಿ ಚೆನ್ನೈಗೆ ಹೋಯ್ತು, ಧೋನಿ RCB ಬರ್ತಾರೆ, ಸಾಧ್ಯ ಇಲ್ಲ. ಅಲ್ಲ, ಇಬ್ರು ಪ್ಲೇಯರ್ ಮೇಲೆ ಡಿಪೆಂಡ್ ಅಂತೇಳಿ ಹೇಳುದಲ್ಲ, ಆರು ಒಂಥರ ಹೇಳೋದೀಗ ತಮಾಷೆ. ಈಗ ಫೈನಲಿ ನಾವೀಗ ಎಲ್ಲ ಚಾನಲ್ಗಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂರಿಸ್ಕೊಂಡ್ ಮಾತಾಡೋದಕ್ಕೆ ಆಗ್ತಿಲ್ಲ ನಮ್ಮ ಹತ್ರ. ಅವರ ತಳಮಟ್ಟದ ಅಭಿಮಾನಿಗಳ ಬಗ್ಗೆ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಅವ್ರು ಎಲ್ಲೋ ಹಾಕೊಂಡು ಮಾತಾಡ್ತಾರೆ ಕ್ರಿಕೆಟ್ ಬಗ್ಗೆ. ಆದ್ರೆ ನಾವು ಹಾಗಲ್ಲ, ನಾವು ನಮ್ ಕಡೆಗೆ ನಮ್ ಜೊತೆಗೆ ಆಡಿ ಬೆಳೆದೊಟ್ರೆ ಅವ್ರ ಜೊತೆ ಬಂದು ಯಾವತ್ತ ಅನಿಸಿಕೆಯನ್ನು ಹಂಚ್ಕೊಂಡ್ ಇವೆಲ್ಲ ಇದ್ದೇ ಇರತ್ತೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಅಂದ್ರೆ ಈಗ ಕ್ರಿಕೆಟ್ ನಾಲೆಜ್ ನಮ್ದು ಯಾವ್ದು ಸ್ವತ್ತು ಅಲ್ಲ. ಈಗ ಒಬ್ಬ ತಳಮಟ್ಟದ ಈಗ ಮಾಮೂಲಿಯರಿಗೂ ಕೆಲವರಿಗೆ ಕ್ರಿಕೆಟ್ ನಾಲೆಜ್ ಒಳ್ಳೆ ಇರುತ್ತೆ. ಹಾಗಂದೇಳಿ ಈಗ ದೊಡ್ಡ ದೊಡ್ಡ ಕಮೆಂಟೇಟರ್ ಏನ ಅವ್ರು ಖಾಲಿ ಸ್ಟ್ರೈಟ್ ಫಾರ್ವರ್ಡ್ ಅಂದ್ರೆ 2 ಟೀಮ್ ಸಪೋರ್ಟ್ ಆಗಿ ಮಾತಾಡ್ಕೆ ಅವ್ರು. ಈಗ ನಾವಲ್ಲ ಅಂದ್ರೆ ಹಂಗಲ್ಲ, ನಮ್ ಸ್ಟ್ರೈಟ್ ನಾವು ಮಾತಾಡತ್ತೆ. ಯಾರು ಕೆಲವು ವಿಷಯದಾಗ ನಾವು ಅಷ್ಟೇ ಥಿಂಕ್ ಮಾಡುವಂತ ಕೆಪಾಸಿಟಿ ನಮ್ಗೆ ಇತ್ತಂದೇಳಿ ಹೇಳೋದು.
ಅದಕ್ಕೋಸ್ಕರ ನಾವು ಇವತ್ತ ಏನು ತಳಮಟ್ಟದ ಒಂದು ಅಭಿಮಾನಿಗಳನ್ನ ಕೂರ್ಸ್ಕೊಂಡು ಮಾತಾಡ್ತೀವಿ. ಒಳ್ಳೆ ಟೈಮ್ ಪಾಸ್ ಆಯ್ತು ನಿಮ್ ಜೊತೆ ಮಾತಾಡಿ. ಈ ಲಾಸ್ಟ್ ವೀಕ್ಷಕರಿಗೆ ಅಂತ ಒಂದು ಹೇಳೋಕೆ ಇಷ್ಟಪಡ್ತಾರೆ. ವೀಕ್ಷಕರಿಗೆ ಅಂತ ಇಲ್ಲ, ನಾವೀಗ ಇವರಿಗೆ ಚೆನ್ನೈನಲ್ಲಿ ನಾವು ನಾಳೆಗೆ ಒಟ್ಟಿಗೆ ಇರ್ತೀಗ ನಾವು. ಇವ್ರು ಚೆನ್ನೈನಲ್ಲಿ ನಾವು RCB ಬೇರೆ ಬೇರೆ ಅಭ್ಯಾಸ ನಾಳೆಗೆ ಒಂದೇ ಮುಖ ಕಾಣಿಕೆಗೆ ಎತ್ಕೊಳ್ಳೆ. IPL ಅಂದ್ರೆ ಮುಗಿದ ಮೇಲೆ ಬರ್ತದೆ ನೆಕ್ಸ್ಟ್ ಇಂಡಿಯಾನೇ ಅಂತ. ಹೌದೌದು, ಚೆನ್ನೈ ಬರ್ತದೆ, ಬೆಂಗಳೂರು ಬರ್ತಿಲ್ಲ. ಹೌದಪ್ಪ, ದೇಶ ಬಂದ ಮೇಲೆ ನಾವು ಎಲ್ಲರಿಗೂ ಸಪೋರ್ಟ್ ಮಾಡ್ಕೆ ಇರ್ತದೆ. ಹಾಗಂತೇಳಿ ನಾವು ಚೆನ್ನೈ ಬೆಂಗಳೂರು ಅಂತೇಳಿ ಹೊಡ್ಕೊಂಡೆ ಅಂತ ಇದಿದ್ದಿಲ್ಲ, ನಾವೆಲ್ಲ ಯಾವತ್ತು ಒಂದೇ ಇದು. ಇಷ್ಟೊತ್ತು ನಮ್ ಜೊತೆ ಮಾತಾಡಕ್ಕೆ ತುಂಬಾ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಮತ್ತೆ 3 ಜನ ಒಟ್ಟಾಗ್ತದೆ. ಅಲ್ಲಿಯವರೆಗೂ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಂತ ಬ್ಯಾನ್ ಆಯ್ತು ನೀ ಸಿಕ್ಕಲ್ವಾ? ಎಂತಾರು ನೀವು ಬ್ಯಾನೆ